ನಮಸ್ಕಾರ. ಸೊ ಈಗ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ. ಸೊ ಹೋಪ್ಫುಲಿ ಫಸ್ಟ್ 13 ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿ ಈ ವಿಡಿಯೋ ನೋಡಿ ಅಂತ ಅಂದ್ಕೊಂಡಿನಿ. ಮತ್ತು ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡೋಣ. ನಾವೀಗ ಕ್ವಶನ್ ಡಿಟೇಟ್ ಮಾಡ್ತೀನಿ, ನೀವು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ ಮತ್ತು ವಾಪಸ್ ಕಂಟಿನ್ಯೂ ಮಾಡ್ತೀರಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಡಿಯೋದೊಳಗೆ ಒಂದು ಸ್ಮಾಲ್ ಚೇಂಜ್ ಐತಿ. ಟುಗೆದರ್ ವಿತ್ ದ್ಯಾಟ್ ಆ ಪ್ಯಾಟರ್ನು ಕಂಟಿನ್ಯೂ ಮಾಡ್ತೀವಿ ನಾವು. ಪ್ಲಸ್ ಇನ್ನೊಂದು ಏನು ಚೇಂಜ್ ಅಂದ್ರೆ, ಇವು ಇಷ್ಟೂ ಆ ಪೀರಿಯಡ್ ಕ್ವಶನ್ಸ್ ಅದಾವೆ ಇವತ್ತಿನ ವಿಡಿಯೋದೊಳಗೂ. ಇದ್ರೊಳಗನ ಭಾಳ ಈಸಿ ಯಾವ ಅದಾವ ಅಂತ ಅನ್ಸುತ್ತೆ. ಆಮೇಲೆ ಆ ಕ್ವಶನ್ಸನ್ನ ಡಿಸ್ಕಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಥಿಯರಿ ವಾಪಸ್ ನೆನಪಾದಂಗೂ ಆಗ್ತೈತಿ, ಎಲ್ಲ ಕನ್ಸೆಪ್ಟು ಸ್ವಲ್ಪ ಕವರ್ ಆದಂಗೆ ಆಗ್ತಾವ ಅಂತ ಅನ್ಸುತ್ತಲ್ಲ. ಆ ಕ್ವಶನ್ಸನ್ನ ನಾನು ನಿಮ್ಗೆ ಹೇಳ್ತೀನಿ, ಒಂದಿಷ್ಟು ಕ್ವಶನ್ಸನ್ನ ಅದನ್ನ ನೀವು ಬರ್ಕೊಳ್ಳೋಂಗಿಲ್ಲ ನೋಟ್ಸ್ನೊಳಗೆ. ಜಸ್ಟ್ ಕ್ವಶನ್ ಕೇಳ್ರಿ, ವಿಚಾರ ಮಾಡ್ರಿ, ನಾ ಅವಾಗಿಂದ ಅವಾಗ ಆನ್ಸರ್ ಹೇಳ್ತೀನಿ. ವೆರಿ ಸಿಂಪಲ್ ಕ್ವಶನ್ಸ್ ಇದ್ದು, ಬಟ್ ಅಪಿಯರ್ಡ್ ಕ್ವಶನ್ಸ್. ಯಾವ್ದು ಬರ್ಕೋ ಅಂತ ಹೇಳ್ತಿಲ್ಲ, ಅದನ್ನ ಬರ್ಕೋಬೇಕು. ಸೊ ಈ ವಿಡಿಯೋದೊಳಗೆ ಏನು ನಾನು 7 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಆ 7 ಕ್ವಶನ್ಸ್ ಅಷ್ಟು ಬರೆಯೋದ. 7 ಕ್ವಶನ್ಸ್ ಬರ್ಕೊಳ್ಳೋದು ಬಿಟ್ಟು ಎಕ್ಸ್ಟ್ರಾ ಒಂದಿಷ್ಟು ನಾನು ನಿಮ್ಗೆ ಜಸ್ಟ್ ಹಂಗೆ ಕೇಳಿಸ್ಕೊಂಡು ಆನ್ಸರ್ ಮಾಡುವಂಥ ಒಂದಿಷ್ಟು ಕ್ವಶನ್ಸ್ ನಡು ಹೇಳ್ತೀನಿ, ಅವಷ್ಟು ನೀವು ಬರ್ಕೊಳ್ಳೋಂಗಿಲ್ಲ. ಸೊ ಹಂಗಾರೆ ಈಗ 13 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲೇ 14ನಿಂದ 20 ತನಕ ಕ್ವಶನ್ಸ್ ಬರ್ತಾವೆ. ಆ್ಯಂಡ್ ನಡು ನಾನು ಅವು ಯಾವ ಟಾಪಿಕ್ ಬೇಸ್ಡ್ ಅದಾವು ಅಂತ ಅನ್ನೋದನ್ನು ಹೇಳ್ತೀನಿ. ಸೊ ಈಗ ಫಸ್ಟಿಗೆ 3 ಕ್ವಶನ್ಸ್ ಕಂಟಿನ್ಯೂಸ್ಲಿ ನೀವು ಯಾವುದು ಬರ್ಕೊಳ್ಳೋ ಹಂಗಿಲ್ಲ. ಕ್ವಶನ್ ಕೇಳಿ ಅವಾಗ ನೀವು ವಿಚಾರ ಮಾಡ್ರಿ, ಬೇಕಂದ್ರೆ ವಿಡಿಯೋ ಪಾಸ್ ಮಾಡ್ರಿ, ಇಲ್ಲ ನಡೀತೈತಿ. ಕ್ವೈಟ್ ಸಿಂಪಲ್ ಕೈಂಡ್ ಆಫ್ ಕ್ವಶನ್ಸ್ ಅದಾವ. ಸೊ ಈಗ ನಾನು ಹೇಳಾಕತ್ತಿದ್ದ ಕ್ವಶನ್ ಇದನ್ನು ಬರ್ಕೊಳ್ಳೋ ಹಂಗಿಲ್ಲ. ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್. ಹಾಫ್ ವೇವ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಏನಿದ್ವಲ್ಲ, ಈ ರೆಕ್ಟಿಫೈಯರ್ನೊಳಗೆ ನಾವು ಆಲ್ಟರ್ನೇಟಿಂಗ್ ಕರೆಂಟನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ರೆಕ್ಟಿಫಿಕೇಶನ್ ಪ್ರಾಸೆಸ್ ಅಂತ ಕರೀತಾರೆ, ನಿಮ್ಗೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಐತಿ, ನಾ ಓದ್ತೀನಿ, ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅ PN junction diode shown in the figure can act as a rectifier. An alternating current source which is connected in the circuit ಅಂತ ಹೇಳಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಾರ. ನೀವು ಅದನ್ನು ಗೆಸ್ ಮಾಡ್ರಿ. ಆ ಸರ್ಕ್ಯೂಟ್ ಡಯಾಗ್ರಾಮ್ನೊಳಗೆ ಒಂದು ಡಯೋಡ್ ಐತಿ. ಇಟ್ ಹ್ಯಾಸ್ ಅ ಸಿಂಗಲ್ ಡಯೋಡ್. ಈಗ ಇದ್ರ ಮೇಲೆ ನೀವು ವಿಚಾರ ಮಾಡ್ರಿ, ಅದು ಹಾಫ್ ವೇವ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತ. ಸೊ ಕ್ವೈಟ್ ಕ್ಲಿಯರ್ಲಿ ಅದು ಹಾಫ್ ವೇವ್ ರೆಕ್ಟಿಫೈಯರ್ ಆಗ್ತದೆ. ಕ್ವಶನ್ ಏನು ಕೇಳ್ಯಾರಂದ್ರೆ ಅವರು 4 ಆಪ್ಷನ್ಸ್ನೊಳಗೆ ಏನು ಇನ್ಪುಟ್, ನಾವು ಇನ್ಪುಟ್ ಅಂತೂ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಕೊಡ್ತೀವಿ. ಈಗ ಔಟ್ಪುಟ್ ಹೆಂಗೆ ಬರ್ತೈತಿ, ಹೌ ದ ಔಟ್ಪುಟ್ ಲುಕ್ಸ್ ಅಂದ್ರೆ, when an alternating current is supplied to a half wave rectifier, what is its output ಅಂತ ಕ್ವಶನ್ ಕೇಳಾರ. ಸೊ 4 ಆಪ್ಷನ್ ಕೊಟ್ಟಾರ, ಹಿಂಗೆ ವೇವ್ ಗತೆ ಗ್ರಾಫ್ಸ್ ಗತೆ. ಅದ್ರೊಳಗೆ ನಾವು ಚೂಸ್ ಮಾಡ್ಬೇಕಾಗ್ತದೆ. ಸಿಂಪಲ್ ಐತಿ. ನಿಮ್ಗೆ ಹಾಫ್ ವೇವ್ ರೆಕ್ಟಿಫೈಯರ್ದು ಔಟ್ಪುಟ್ ಡಯಾಗ್ರಾಮ್ ಹೆಂಗೆ ಡ್ರಾ ಮಾಡ್ತಾರೆ ಅಂತ ನೆನಪಿದ್ರೆ, ಇದ್ರಾಗ ಹೆಂಗೆ ಆಗ್ತೈತ್ರಿ ಅಂದ್ರೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಕಲ್ಸ್ ಏನಿರ್ತಾವ ಆಲ್ಟರ್ನೇಟಿಂಗ್ ಕರೆಂಟ್ನೊಳಗೆ, ದ ಹಾಫ್ ವೇವ್ ರೆಕ್ಟಿಫೈಯರ್ ಓನ್ಲಿ it allows the positive half cycles to pass through and it cuts off the negative half cycles. So ಹಿಂಗಾಗಿ ಔಟ್ಪುಟ್ ಹೆಂಗೆ ಬರ್ತೈತಿ ಅಂದ್ರೆ, ಒಂದು ಪಾಸಿಟಿವ್ ಹಾಫ್ ಸೈಕಲ್, ನೆಕ್ಸ್ಟ್ ನೆಗೆಟಿವ್ ಏನಿರುತ್ತಲ್ಲ ಕಟ್ ಆಫ್ ಆಗಿರ್ತೈತಿ, ಖಾಲಿ ಇರುತ್ತೆ ಜಾಗ ಒಂದು ಸ್ವಲ್ಪ, ಮತ್ತೊಂದು ಪಾಸಿಟಿವ್ ಹಾಫ್ ಸೈಕಲ್, ಮತ್ತೆ ಖಾಲಿ ಗ್ಯಾಪ್ ಇರ್ತೈತಿ, ಮತ್ತೆ ಪಾಸಿಟಿವ್ ಹಾಫ್ ಸೈಕಲ್. ಸೊ ಈ ರೀತಿ ಇದು ಆನ್ಸರ್. ಇದು ಅಪಿಯರ್ಡ್ ಕ್ವಶನ್ ಐತಿ. ನೆಕ್ಸ್ಟ್ ಇದನ್ನು ಬರ್ಕೊಳ್ಳೋಂಗಿಲ್ಲ. ನೇಮ್ ಆಫ್ ಅ PN junction which can be used as the regulator is. ನೇಮ್ ಆಫ್ ಅ PN junction which can be used as regulator ಆಗಿ ಇವು 4ರೊಳಗೆ ಯಾವ್ದು ಯೂಸ್ ಮಾಡ್ಬೋದು ಅಂತ ಕೊಟ್ಟಾರೆ. ಆಪ್ಷನ್ಸ್ ಕೊಟ್ಟಾರೆ: ಝೀನರ್ ಡಯೋಡ್, ಟನಲ್ ಡಯೋಡ್, ಗನ್ ಡಯೋಡ್, ನನ್ ಆಫ್ ದೀಸ್ ಅಂತ ಹೇಳಿ. ಇದು ಸಿಂಪಲ್, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಝೀನರ್ ಡಯೋಡ್. ಝೀನರ್ ಡಯೋಡಿನ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಇದನ್ನು ಬರ್ಕೋಬೇಡ್ರಿ, ಸಿಂಪಲ್ ಕ್ವಶನ್ ಐತಿ, ಆದ್ರೆ ಅಪಿಯರ್ಡ್. A Zener diode is used for
ಆಪ್ಷನ್ಸ್ ಕೊಟ್ಟಾರ. A Zener diode is used for rectification, modulation, detection, voltage regulation. Okay, answer is option D, voltage regulation. ಈಗ just discuss ಮಾಡಿದ್ವಿ. Next question ಬರ್ಕೋಬೇಕು. This is question number 14. This is again based on LED. ಬರ್ಕೋರಿ. In LED, visible light is produced by ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಾರ. ಇವು ಯಾವ ಟೈಪ್ ಅದಾವ ಅಂದ್ರೆ ನಾವು ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. LED ನ ನಾರ್ಮಲ್ ಸಿಲಿಕಾನ್ ಅಥವಾ ಜರ್ಮೇನಿಯಂ ಡಯೋಡ್ ಯೂಸ್ ಮಾಡಿ ನಾವು ಒಂದು LED ತಯಾರು ಮಾಡಿದ್ರೆ ಅಲ್ಲೇ ಈ ಕಂಡಕ್ಷನ್ ಬ್ಯಾಂಡ್ ಇಂದ ವ್ಯಾಲೆನ್ಸ್ ಬ್ಯಾಂಡಿಗೆ ನಾವು ಏನು ಎಲೆಕ್ಟ್ರಾನ್ಸ್ ಕೆಳಗೆ ಜಂಪ್ ಮಾಡಿಸ್ತೀವಿ, ಅಲ್ಲೇನು ಲೈಟ್ ವೇವ್ಸ್ ಬರ್ತಾವಲ್ಲ, ದೇ ವಿಲ್ ಬಿ ಇನ್ ದ ರೇಂಜ್ ಆಫ್ ಇನ್ಫ್ರಾರೆಡ್ ರೇಸ್. ವಿಸಿಬಲ್ ಲೈಟ್ ನೊಳಗೆ ಇರಂಗಿಲ್ಲ ಅವು. ಇನ್ಸ್ಟೆಡ್ ಆಫ್ ಸಿಲಿಕಾನ್ ಆರ್ ಜರ್ಮೇನಿಯಂ ಬೇರೆ ಯೂಸ್ ಮಾಡ್ಬೇಕಾಗುತ್ತೆ. ಏನು ಯೂಸ್ ಮಾಡ್ಬೇಕಂತ ಕ್ವಶನ್ ಕೇಳಿರಲ್ಲ ಆಕ್ಚುಲಿ. ಇನ್ LED ವಿಸಿಬಲ್ ಲೈಟ್ ಇಲ್ಲಾಂದ್ರೆ ಇನ್ಫ್ರಾರೆಡ್ ರೇ ಬರುತ್ತೆ. ಅವ್ರು ಕ್ವಶನ್ ಕೇಳಾಕತ್ತಾರ ವಿಸಿಬಲ್ ಲೈಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಆಪ್ಷನ್ ಎ ಗ್ಯಾಲಿಯಂ ಫಾಸ್ಫೈಡ್, ಆಪ್ಷನ್ ಎ ಗ್ಯಾಲಿಯಂ ಫಾಸ್ಫೈಡ್, ಆಪ್ಷನ್ ಬಿ ಗ್ಯಾಲಿಯಂ ಆರ್ಸೆನೈಡ್, ಆಪ್ಷನ್ ಸಿ ಜರ್ಮೇನಿಯಂ ಫಾಸ್ಫೈಡ್, ಆಪ್ಷನ್ ಡಿ ಸಿಲಿಕಾನ್ ಫಾಸ್ಫೈಡ್. ಆನ್ಸರ್ ಈಸ್ ಗ್ಯಾಲಿಯಂ ಆರ್ಸೆನೈಡ್, ಆಪ್ಷನ್ ಬಿ. ಇದು ಫ್ಯಾಕ್ಟ್ ಬೇಸ್ಡ್. ಯಾವಾಗ ಗ್ಯಾಲಿಯಂ ಆರ್ಸೆನೈಡ್ ಒಂದು ಕಂಪೌಂಡ್ ಸೆಮಿಕಂಡಕ್ಟರ್ ಯೂಸ್ ಮಾಡ್ತಾರೆ ಅಥವಾ ಅಲಾಯ್ ಸೆಮಿಕಂಡಕ್ಟರ್ ಅಂತ ಕರಿಬಹುದು, ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ದಟ್ LED ಪ್ರೊಡ್ಯೂಸಸ್ ವಿಸಿಬಲ್ ಲೈಟ್. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 15. In the following circuit, the current flowing through 1 kilo ohm resistor, ಈ ರೀತಿ ಬರಿಬಹುದು 1 kilo ohm. In the following circuit, the current flowing through 1 kilo ohm resistor is, and this question is based on Zener diode. ಈ ಟೈಪ್ ಆಫ್ ಕ್ವಶನ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ, ಬಟ್ ಸ್ಟಿಲ್ ಒಂದು ಪ್ರಾಕ್ಟೀಸಿಗೆ ಅಂತ ಹೇಳಿ. ಇನ್ ದ ಫಾಲೋವಿಂಗ್ ಸರ್ಕ್ಯೂಟ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ 1 kilo ohm resistor is. ಇದ್ರ ಪ್ರೀವಿಯಸ್ ಏನು ನಾವು Zener diode ಒಂದು ಡೈಗ್ರಾಮ್ ಹಾಕಿ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ, ಅಲ್ಲಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದ Zener diode ಕೇಳಿದ್ರೆ, ಬಟ್ ಈ ಕ್ವಶನ್ ಒಳಗೆ ಕರೆಂಟ್ ಫ್ಲೋಯಿಂಗ್ ಥ್ರೂ Zener diode ಕೇಳಿಲ್ಲ, ಫ್ಲೋಯಿಂಗ್ ಥ್ರೂ ದಿಸ್ 1 kilo ohm resistor ಕೇಳಾರ. ಡೈಗ್ರಾಮ್ ಡ್ರಾ ಮಾಡಿರಂತ ಆಪ್ಷನ್ಸ್ ಫಸ್ಟ್ ಬರ್ಕೊಂಡ್ಬಿಡ್ರಿ. 5 ಆಪ್ಷನ್ಸ್ ಅದಾವ ಕೇರಳ ಕ್ವಶನ್. ಆಪ್ಷನ್ ಎ 0, ಆಪ್ಷನ್ ಬಿ 5 ಮಿಲಿ ಆಂಪಿಯರ್, ಆಪ್ಷನ್ ಸಿ 10 ಮಿಲಿ ಆಂಪಿಯರ್, ಆಪ್ಷನ್ ಡಿ 15 ಮಿಲಿ ಆಂಪಿಯರ್ 15, ಆಪ್ಷನ್ ಇ 20 ಮಿಲಿ ಆಂಪಿಯರ್. ಸೊ ಇದು ಡೈಗ್ರಾಮ್ ನೀವು ಡ್ರಾ ಮಾಡ್ಕೊರಿ, ಪಾಸ್ ಮಾಡಿ ಸಾಲ್ವ್ ಮಾಡ್ರಿ, ಮತ್ತು ಆನ್ಸರ್ ಕಂಟಿನ್ಯೂ ಮಾಡೋಣ. ಇದರೊಳಗೆ ದಿಸ್ ಇಸ್ ದ Zener diode, 10 ವೋಲ್ಟ್ ಟೋಟಲ್ ಬ್ಯಾಟ್ರಿ ಐತೆ. ಇಲ್ಲೇ RS ಅಂತ ಹೇಳಿ ನಾವು ಒಂದು ರೆಸಿಸ್ಟರ್ ಏನು ಯೂಸ್ ಮಾಡ್ತೀವಲ್ಲ Zener diode ಒಳಗೆ, ದಟ್ ಈಸ್ 500 ohm. ಇನ್ನೊಂದು ರೆಸಿಸ್ಟರ್ ಐತೆ ಔಟ್ಪುಟ್ ಸೈಡ್, ದಟ್ ಈಸ್ 1 kilo ohm. ಅಂಡ್ ಔಟ್ ಆಫ್ 10 ವೋಲ್ಟ್ Zener diode ಕಡೆ 5 ವೋಲ್ಟ್ ಐತಿ ಅಂತ ಕೊಟ್ಟಾರೆ. ದಟ್ ಮೀನ್ಸ್ ರಿಮೈನಿಂಗ್ ಇಲ್ಲಿ 5 ವೋಲ್ಟ್ ಇರುತ್ತೆ. ಬಟ್ ದೇ ಆರ್ ಆಸ್ಕಿಂಗ್ ಕರೆಂಟ್ ಥ್ರೂ 1 kilo ohm ಅಂದ್ರೆ 1000 ohm ರೆಸಿಸ್ಟರ್ ಇಲ್ಲಿ ಐತಲ್ಲ ಇದರೊಳಗೆ. ಸೊ ಈಗ ನೀವು ಸಾಲ್ವ್ ಮಾಡ್ರಿ. ಸೊ ಹೋಪ್ಫುಲಿ ನೀವು ಸಾಲ್ವ್ ಮಾಡಿರಿ ಅಂತ ಅನ್ಕೊಂಡ್ರೆ, ಕರೆಂಟ್ ಇಲ್ಲಿದ್ ಕೇಳ್ಯಾರ ಅಂದ್ರೆ ರೆಸಿಸ್ಟೆನ್ಸ್ ಕೊಟ್ಟಾರ. Zener diode ನೊಳಗೆ ವಾಟ್ ಎವರ್ ಈಸ್ ದ ಔಟ್ ವೋಲ್ಟೇಜ್ ಅಕ್ರಾಸ್ Zener diode ಔಟ್ಪುಟ್ ನೊಳಗೆ ಸೇಮ್ ಬರ್ತದೆ, ಉಳಿಕಿದ್ದು ಇಲ್ಲಿ ಬಂದಿರುತ್ತೆ. ಸೊ 5 ವೋಲ್ಟ್ ಇಲ್ಲಿ ಇತ್ತು ಅಂದ್ರೆ 5 ವೋಲ್ಟ್ ಇಲ್ಲಿ ಇರ್ತದೆ. ಸೊ ಕರೆಂಟ್ ಇಸ್ ಈಕ್ವಲ್ಸ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಫಾರ್ಮುಲಾ ನಾವು ಹಚ್ಚಿದ್ರೆ 5 ಡಿವೈಡೆಡ್ ಬೈ ವಿ ಕ್ಯಾನ್ ರೈಟ್ ಕಿಲೋ ಆಸ್ 10⁻³ ಅದು ಮ್ಯಾಲ್ ಬಂದ್ರೆ 5 into 10⁻³ ಆಗ್ತತಿ, ವಿಚ್ ಗಿವ್ಸ್ ಎನ್ ಆನ್ಸರ್ 5 ಮಿಲಿ ಆಂಪಿಯರ್, ಆಪ್ಷನ್ ಬಿ. ಸೊ ಇದನ್ನ 5 ಮಿಲಿ ಆಂಪಿಯರ್ 5 into 10⁻³ × 10⁻³ × 5 × 10⁻³ × 5 × 10⁻³ × 5 × 10⁻³ × 5 × 10⁻³ × 5 × 10⁻³ × 5 × 10⁻³ × 5 × 10⁻³ × 5 × 10⁻³ × 5 × 10⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5 × 10⁻⁻⁻ × 5
ಸಾಲ್ವ್ ಮಾಡಿದ್ರಿ, ನಾ ಹೇಳಿದ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಕ್ವಶನ್ ನಂಬರ್ 16. ಸೊ ಬಿಫೋರ್ ಕ್ವಶನ್ ನಂಬರ್ 16 ಇನ್ನೂ ಒಂದು ಕ್ವಶನ್ ಜಸ್ಟ್ ಹಂಗೆ ನೀವು ಕೇಳಿಸ್ಕೊಂಡು ವಿಚಾರ ಮಾಡಿ ಆನ್ಸರ್ ಮಾಡೋದು, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಸೆಮಿ ಕಂಡಕ್ಟರ್ಸ್, ಇದು ಬರ್ಕೊಳ್ಳೋದಿಲ್ಲ. ಇನ್ ಸೆಮಿ ಕಂಡಕ್ಟರ್ಸ್ ಆಟ್ ರೂಮ್ ಟೆಂಪರೇಚರ್, ರೂಮ್ ಟೆಂಪರೇಚರ್ನೊಳಗೆ ಒಂದು ಸೆಮಿ ಕಂಡಕ್ಟರ್ನೊಳಗೆ ಆಪ್ಷನ್ಸ್ ಮುಂದೆ ಕೊಟ್ಟಾರ. ಆಪ್ಷನ್ಸ್ನೊಳಗೆ ಹೆಂಗೈತಿ ಅಂದ್ರೆ, ಈ ಕಂಡಕ್ಷನ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಯಾವುದು ಪಾರ್ಷಿಯಲಿ ಫೀಲ್ಡು, ಕಂಪ್ಲೀಟ್ಲಿ ಫೀಲ್ಡು, ಈ ರೀತಿ ಕ್ವಶನ್ ಕೇಳಾರ. ನೀವು ಸ್ವಲ್ಪ ವಿಚಾರ ಮಾಡಿರ್ಬೇಕ. 0 ಕೆಲ್ವಿನ್ ಟೆಂಪರೇಚರ್ ಇತ್ತಂದ್ರೆ ಎಲ್ಲ ಎಲೆಕ್ಟ್ರಾನ್ಸು ವ್ಯಾಲೆನ್ಸ್ ಬ್ಯಾಂಡ್ ಒಳಗೆ ಇರ್ತಾವ, ಕೋವಲೆಂಟ್ ಬಾಂಡ್ ಒಳಗೆ ಎಂಗೇಜ್ ಆಗಿರ್ತಾವ. at 0 Kelvin, all the electrons are engaged in covalent bond and they are present in the valence band at 0 Kelvin, but they are talking about room temperature. So ಇದಕ್ಕೆ ಆನ್ಸರ್ ಆಪ್ಷನ್ಸ್ ಅದಾವ, ನಾವು ಆಪ್ಷನ್ಸ್ ಓದಂಗಿಲ್ಲ, ಡೈರೆಕ್ಟ್ಲಿ ಏನು ಆನ್ಸರ್ ಐತದೆ ಹೇಳ್ತೀನಿ. ದ ವ್ಯಾಲೆನ್ಸ್ ಬ್ಯಾಂಡ್ ಈಸ್ ಪಾರ್ಷಿಯಲಿ ಎಂಟಿ, ಅಂದ್ರೆ ಪಾರ್ಷಿಯಲಿ ಫೀಲ್ಡ್, ಪಾರ್ಷಿಯಲಿ ಎಂಟಿ. ಕಂಡಕ್ಷನ್ ಬ್ಯಾಂಡ್ ಈಸ್ ಪಾರ್ಷಿಯಲಿ ಫೀಲ್ಡ್. 0 ಕೆಲ್ವಿನ್ ಒಳಗೆ ವ್ಯಾಲೆನ್ಸ್ ಬ್ಯಾಂಡ್ ಕಂಪ್ಲೀಟ್ಲಿ ಫೀಲ್ಡ್ ಇರ್ತೈತಿ, ಕಂಡಕ್ಷನ್ ಬ್ಯಾಂಡ್ ಎಂಟಿ ಇರುತ್ತೆ. ಬಟ್ ರೂಮ್ ಟೆಂಪರೇಚರ್ ಇದ್ರೆ ಸಮ್ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗಿರ್ತಾವೆ. ಸೊ ಕಂಡಕ್ಷನ್ ಬ್ಯಾಂಡ್ ಪಾರ್ಷಿಯಲಿ ಫೀಲ್ಡ್, ವ್ಯಾಲೆನ್ಸ್ ಬ್ಯಾಂಡ್ ಇಸ್ ಆಲ್ಸೋ ಪಾರ್ಷಿಯಲಿ ಫೀಲ್ಡ್, ಪಾರ್ಷಿಯಲಿ ಎಂಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 16 ಇದನ್ನ ಬರ್ಕೋಬೇಕು. ವೆನ್ ಅ PN junction diode, when a PN junction diode is reverse biased, then options. Option A, no current flows. Option A, no current flows, ಅಂದ್ರೆ ಒಟ್ಟ ಕರೆಂಟ್ ಫ್ಲೋ ಆಗಂಗಿಲ್ಲ ಅಂತ. Option B, the depletion region is increased. The depletion region is increased. Depletion region ಅಂದ್ರೆ ಆ ಬ್ಯಾರಿಯರ್ ಕ್ರಿಯೇಟ್ ಆಗಿರ್ತದಲ್ಲ, that barrier itself is called as depletion region. ಬಿಕಾಸ್ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಪಾಸ್ ಆಗ್ತಿರಂಗಿಲ್ಲ. ಬ್ಯಾರಿಯರ್ ಇಟ್ ಸೆಲ್ಫ್, ಆ PN ಜಂಕ್ಷನ್ ಒಳಗೆ ಸೆಂಟರ್ ಒಳಗೆ ಬ್ಯಾರಿಯರ್, ದಟ್ ಬ್ಯಾರಿಯರ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ depletion region. Option C, the depletion region is reduced. ಆಗಲೇ ಇನ್ಕ್ರೀಸ್ಡ್ ಇತ್ತಲ್ಲ, ಈಗ depletion region is reduced. Option D, the height of the potential barrier is reduced. Height of the potential barrier, ಇದಾಗಲೇ ಅವರು ಡಿಪ್ಲೀಷನ್ ರೀಜನ್ ಅಂತ ಹೇಳಿದಾಗ ವಿಡ್ತ್ ಬಗ್ಗೆ ಮಾತಾಡ್ತಾರೆ. ಆಪ್ಷನ್ ಡಿ ಒಳಗೆ ಹೈಟ್ ಆಫ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ ಈಸ್ ರೆಡ್ಯೂಸ್ಡ್. ಹೈಟ್ ಆಫ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ ಈಸ್ ರೆಡ್ಯೂಸ್ಡ್. ಸೊ ಇದನ್ನ ಪಾಸ್ ಮಾಡಿಬೇಕಾದ್ರೆ ವಿಚಾರ ಮಾಡ್ರಿ ಆನ್ಸರ್. ಸೊ ದಿ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಪ್ಲೀಷನ್ ರೀಜನ್ ಈಸ್ ಇನ್ಕ್ರೀಸ್ಡ್. ಇಲ್ಲಿ ಆಪ್ಷನ್ ಎ ಅನ್ಸ್ಬಹುದು ನೋ ಕರೆಂಟ್ ಫ್ಲೋಸ್ ಅಂತ. ಆಕ್ಚುಲಿ ರಿವರ್ಸ್ ಕರೆಂಟ್ ಅಂತ ಇರುತ್ತೆ ಮೈಕ್ರೋ ಆಂಪಿಯರ್ಸ್ ನೊಳಗೆ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ನಿಂದ. ಸೊ ವಿ ಕೆನಾಟ್ ಸೇ ದಟ್ there is absolutely no current. So option B is the answer. Depletion region growth ಆಗ್ತೈತಿ, is increased. So this is question number 16. Actually ಇದು ಸಿಂಪಲ್ ಐತಿ. 17 ಬರ್ಕೋರಿ. The temperature of germanium, question number 17, the temperature of germanium is decreased. The temperature of germanium is decreased from room temperature to 100 Kelvin. Is decreased from room temperature to 100 Kelvin, comma, the resistance of germanium ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಾರ. ವಾಟ್ ಹ್ಯಾಪನ್ಸ್ ಟು ರೆಸಿಸ್ಟೆನ್ಸ್ ಅಂತ ಹೇಳಿ ಇಲ್ಲಿ ನಾವು ಯಾವ ರೀತಿ ವಿಚಾರ ಮಾಡ್ಬೇಕಂದ್ರೆ, ಮೆಟಲ್ಸ್ ಕೇಸ್ನೊಳಗೆ ಇದು ಸ್ಟಾರ್ಟಿಂಗ್ ಚಾಪ್ಟರ್ಸ್ ಬರ್ತಾವಲ್ಲ, ಮೆಟಲ್ಸ್ ಕೇಸ್ನೊಳಗೆ ವೆನ್ ವಿ ಇನ್ಕ್ರೀಸ್ ದ ಟೆಂಪರೇಚರ್, ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಅಂಡ್ ಆಟಮ್ಸ್ ಇನ್ಕ್ರೀಸ್ ಆಗಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತೈತಿ ವಿತ್ ಟೆಂಪರೇಚರ್. ಇಲ್ಲೇ ಅವರು ಟೆಂಪರೇಚರ್ ಅನ್ನ ಡಿಕ್ರೀಸ್ ಮಾಡ್ಯಾರ. ಮತ್ತು ಇವು ಮೆಟಲ್ಸ್ ಅಲ್ಲ, ಸೆಮಿಕಂಡಕ್ಟರ್. ಅದನ್ನೆಲ್ಲ ಇಟ್ಕೊಂಡು ವಿಚಾರ ಮಾಡ್ರಿ. The temperature of germanium is decreased from room temperature to 100 Kelvin
The resistance of germanium, option A decreases, option B increases, option C unaffected, option D depends on external condition, depends on external conditions. ಸೊ ಇದ್ರ ಬಗ್ಗೆ ನೀವು ವಿಚಾರ ಮಾಡ್ರಿ. And the answer is option B increases, ಹೆಚ್ಚಿಗೆ ಆಗ್ತದೆ. ಮೆಟಲ್ಸ್ ಆಗಿತ್ತಂದ್ರೆ ಟೆಂಪರೇಚರ್ ಕಡಿಮೆ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗುತ್ತೆ ಇನ್ ಕೇಸ್ ಆಫ್ ಮೆಟಲ್ಸ್. ವೇರಸ್ ಸೆಮಿಕಂಡಕ್ಟರ್ಸ್ ನೊಳಗೆ ವೆನ್ ಯು ಇನ್ಕ್ರೀಸ್ ಟೆಂಪರೇಚರ್ ಇಲೆಕ್ಟ್ರಾನ್ಸ್ ಕೋವಲೆಂಟ್ ಬಾಂಡ್ ಬ್ರೇಕ್ ಮಾಡ್ಕೊಂಡು ಕಂಡಕ್ಷನ್ ಬ್ಯಾಂಡಿಗೆ ಬಂದು ಕಂಡಕ್ಟಿವಿಟಿ ಹೆಚ್ಚಿಗೆ ಆಗ್ತದೆ. ಸೊ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಟೆಂಪರೇಚರ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ಬಟ್ ಈ ಕೇಸ್ ನೊಳಗೆ ಅವರು ಟೆಂಪರೇಚರ್ ಕಡಿಮೆ ಮಾಡ್ಯಾರ, ಸೊ ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್. ಸೊ ಇದು ಕ್ವಶನ್ ನಂಬರ್ 17. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೊ ಈಗ ನೆಕ್ಸ್ಟ್ 3 questions. These are based on logic gates. ಇವು ಲಾಸ್ಟಿಗೆ ಬಂದಲ್ಲ, AND gate, OR gate, NOT gate, NOR, NAND, even XOR. ಇದು ಮತ್ತೆ ನಾನು ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೆ, ಹೌ ಟು ಕನ್ವರ್ಟ್ ದ ಯೂನಿವರ್ಸಲ್ ಗೇಟ್ಸ್ ವಿಚ್ ಆರ್ NAND and NOR ಟು ಬಿಹೇವ್ ಆಸ್ NOT, AND OR. ಸೊ ಈ ಕಾನ್ಸೆಪ್ಟ್ ಮೇಲೆ ಟ್ರೂತ್ ಟೇಬಲ್, ಅದರದ್ದು ಸರ್ಕಿಟ್ ಸಿಂಬಲ್ ಇದೆಲ್ಲ ಬೇಸ್ಡ್. ಸೊ ಕ್ವಶನ್ ನಂಬರ್ 18 ಇದು ಕರ್ನಾಟಕ CET ಒಳಗೆ ಅಪಿಯರ್ಡ್ ಐತಿ 2014 ಒಳಗೆ. ಇದನ್ನ ಬರ್ಕೋಬೇಕು. ಕ್ವಶನ್ ನಂಬರ್ 18, ಫಾರ್ ದ ಗಿವನ್ ಡಿಜಿಟಲ್ ಸರ್ಕಿಟ್, ಫಾರ್ ದ ಗಿವನ್ ಡಿಜಿಟಲ್ ಸರ್ಕಿಟ್ identify the logic gate it represents. For the given digital circuit, identify the logic gate it represents ಅಂತ ಹೇಳಿ ಡೈಗ್ರಾಮ್ ನೀವು ಡ್ರಾ ಮಾಡ್ಕೊಳ್ಳಿರಿ ಅಂತ. ಆ ಡಿಜಿಟಲ್ ಸರ್ಕಿಟ್ ಡೈಗ್ರಾಮ್ ಅದಕ್ಕಿಂತ ಮೊದಲ ಆಪ್ಷನ್ಸ್ ಬರ್ಕೋರಿ. ಆಪ್ಷನ್ A OR gate, or ಆಪ್ಷನ್ B NOR gate, NOR, NOR gate, option B. Option C NAND gate, NAND, NAND gate. Option D AND gate. 4 options. ಇದು ಡೈಗ್ರಾಮ್ ಕ್ವಶನ್ ನಂಬರ್ 18 ಇತ್ತು. ವಿಡಿಯೋ ಪಾಸ್ ಮಾಡಿ ಡೈಗ್ರಾಮ್ ಡ್ರಾ ಮಾಡಿಕೊಂಡು ಹಿಯರ್ ವಿ ಹ್ಯಾವ್ 3, ಯು ಕ್ಯಾನ್ ಐಡೆಂಟಿಫೈ ಯಾವ ಗೇಟ್ಸ್ ಇವು ಅಂತ ಹೇಳಿ ಐಡೆಂಟಿಫೈ ಮಾಡಿ ಡೈಗ್ರಾಮ್ ಡ್ರಾ ಮಾಡ್ಕೊಂಡು ಆನ್ಸರ್ ಮಾಡ್ರಿ, ಪಾಸ್ ಮಾಡ್ರಿ ವಿಡಿಯೋ. ಓಕೆ, ನೀವು ಇದನ್ನ ಆನ್ಸರ್ ಮಾಡಿರಿ ಅಂತ ಅನ್ಕೊಂಡು. ಸೊ ದಿಸ್ ರೆಪ್ರೆಸೆಂಟ್ಸ್ ಆಪ್ಷನ್ ಡಿ AND gate. ಸೊ ದೀಸ್ 3 are NOR gates, the combination of which acts like AND gate. ಇದು ನಾವು ಥಿಯರಿ ಕ್ಲಾಸ್ ನೊಳಗೆ ಡಿಸ್ಕಸ್ ಮಾಡಿವಿ. ಇದಕ್ಕೆ ನಾನು ಟ್ರಿಕ್ ಹೇಳಿದ್ದೆ. ಸೇಮ್ ಕೈಂಡ್ ಇತ್ತಂದ್ರೆ ಲೈಕ್ NOR ಇಂದ OR, ಸೇಮ್ ಜಾತಿ ಅಂತ ಹಿಂಗೆ ಟೈಪ್ ಹೇಳಿದ್ದನ್ನ NOR ಇಂದ OR ಮಾಡ್ಬೇಕು ಕನ್ವರ್ಟ್ ಅಂದ್ರೆ 2 NOR gates are enough. NOR ಇಂದ AND ಮಾಡ್ಬೇಕಂದ್ರೆ 3 ಬೇಕಿದ್ದು ಟ್ರಿಕ್ ಹೇಳಿದ್ದು. ಸೊ ದಟ್ಸ್ ದಿ ಆನ್ಸರ್, ಆಪ್ಷನ್ ಡಿ AND gate. ಸೊ ಕ್ವಶನ್ ನಂಬರ್ 19, the output Y ಅಂದ್ರೆ WHY ಅಲ್ಲ, ಸಿಂಬಲ್ ಆಲ್ಫಾಬೆಟ್ Y. ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 19 ಅಲ್ಲಿ ಆನ್ಸರ್ ಐತಲ್ಲ Y, ಅದನ್ನ ಕೇಳಾಕತ್ತಾರ. ದ ಔಟ್ಪುಟ್ Y of the logic circuit given below is. The output Y of the logic circuit given below is ಅಂತ ಹೇಳಿ ಇದು ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕ್ರಿ. ಈಗ 2 ಇನ್ಪುಟ್ಸ್ ಕೊಟ್ಟಾರ, ಇಲ್ಲಿ ಒಂದು ಗೇಟ್ ಐತಿ ಐಡೆಂಟಿಫೈ ಮಾಡ್ಬೇಕು ನೀವು. ಇದು ಇಲ್ಲೊಂದು ಗೇಟ್ ಐತಿ, ಅಲ್ಲದ ಟೋಟಲಿ 3 ಗೇಟ್ಸ್ ಅದ. 3 ಗೇಟ್ ನೋಡಿ, ಇಲ್ಲಿಂದ A ಹೋಗ್ತೈತಿ, ಇಲ್ಲಿಂದ B ಹೋಗ್ತೈತಿ. ಫೈನಲಿ Y ನೊಳಗೆ ಏನು ಔಟ್ಪುಟ್ ಬರುತ್ತೆ ಅಂತ ಹೇಳ್ಬೇಕು. ಅದರ ಆಪ್ಷನ್ಸು ಇಲ್ಲಿ ಬರೆದಿತ್ತು.
ಇದು ಕ್ವಶನ್ ನಂಬರ್ 19 ಕ್ವಶನ್ ಇದೆ. ಕ್ವಶನ್ ಡಯಾಗ್ರಾಮ್ ಆಪ್ಷನ್ಸ್ ಇಲ್ಲ. ಸೊ ಆಪ್ಷನ್ ಎ, ಐ ವಿಲ್ ಜಸ್ಟ್ ರೀಡ್ ಔಟ್ ದಿ ಆಪ್ಷನ್ಸ್. ಆಪ್ಷನ್ ಎ ಬಾರ್ or B. Option B is A bar. Option C is A bar or B whole bar and A bar. This is option C. Option D, A bar or B whole bar and A. ಇನ್ನೊಂದು ಸರ್ತಿ ಬೇಕಾದ್ರೆ ನೀವು ರಿಪೀಟ್ ಮಾಡಿಕೊಂಡು ಹಿಂದೆ ಹೋಗಿ ಬೇಕಾದ್ರೆ ನಾ ಪ್ರೊನೌನ್ಸ್ ಮಾಡಿದ್ದನ್ನ ನೋಡ್ಕೊರಿ, ಅಥವಾ ಇಲ್ಲಿ ಕ್ಲಿಯರ್ಲಿ ಕಾಣಿಸುತ್ತೆ. ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ರಿ, ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇದು ನೀವು ಸಾಲ್ವ್ ಮಾಡಿದ್ರೆ ಆನ್ಸರ್ ಈಸ್ ಆಪ್ಷನ್ ಬಿ, ಎ ಬಾರ್. ಹೆಂಗಿದು ಆನ್ಸರ್ ಬರ್ತೈತೆ ಅಂತ ಹೇಳಿದ್ವಿ. ಸೊ ಇದು ಈ ರೀತಿ ಫಸ್ಟ್ ಟೈಮ್ ನೀವು ಮಾಡಿದ ಅಕಸ್ಮಾತ್ ಕನ್ಫ್ಯೂಸ್ ಆಗಿ ಗೊತ್ತಾಗಿದ್ದಿಲ್ಲ ಅಂದ್ರೆ ನಡೀತೈತಿ. ಜನರಲಿ ಈ ಟೈಪ್ ಆಫ್ ಕ್ವಶನ್ ಕೊಟ್ಟು ಏನ್ ಮಾಡ್ತಾರೆ, ಎ ಮತ್ತು ಬಿ ಗೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಲೈಕ್ ಇಲ್ಲಿ 1 ಇದು 0, ಈ ವ್ಯಾಲ್ಯೂ ಹೋಗ್ತದೆ, ಅಥವಾ 1 1 ಅಂತ ವ್ಯಾಲ್ಯೂ ಕೊಡ್ತಾರೆ. ಫೈನಲಿ ಈಸ್ ವೈ 0 or 1 ಅಂತ ಕೇಳ್ತಾರೆ. ಬಟ್ ಆಪ್ಷನ್ಸ್ ಅವಾಗ 4 ಹಾಕಕ್ಕೆ ಡಿಫಿಕಲ್ಟ್ ಆಗ್ತೈತಿ. ಇಲ್ಲೇ ಈ ರೀತಿ ಆಪ್ಷನ್ಸ್ ಕೊಟ್ಟಾರೆ. ಸೊ ಲೆಟ್ ಅಸ್ ಸಾಲ್ವ್. ಏನಾಗ್ತದೆ ಅಂತ ಹೇಳಿ, ಇಲ್ಲಿಂದ ಇನ್ಪುಟ್ ಏನ್ ಬಂತ್ರಿ ಈಗ ಎ, ಇಲ್ಲಿಂದ ಇಲ್ಲಿ ತನಕ ಹೋಗ್ತೈತಿ ಇದು ಬಿ, ಇದು ನಾಟ್ ಗೇಟ್. ಸೊ ಇದು ಹೊರಗೆ ಬಂದಾಗ ಇಟ್ ಬಿಕಮ್ಸ್ ಎ ಬಾರ್. ದಿಸ್ ಎ ಬಾರ್ ಇಲ್ಲಿ ಕಂಟಿನ್ಯೂ ಆಗ್ತೈತಿ, ಇಲ್ಲಿ ತನಕ ಹೋಗುತ್ತೆ ಈಗ ಎ ಬಾರ್. ಇದ ಸೇಮ್ ಎ ಬಾರ್ ಇಲ್ಲಿ ಕೆಳಗೂ ಬಂದೈತಿ, ಸೊ ಇಲ್ಲೂ ಬಂತು ಎ ಬಾರ್. ಸೊ ಎ ಬಾರ್ ಇದು ಬಿ, ಎರಡು ಇನ್ಪುಟ್ಸ್ ಬಂದು. ದಿಸ್ ಈಸ್ ಆಂಡ್ ಗೇಟ್, ಇದು ನಾಟ್ ಗೇಟ್, ದಿಸ್ ಈಸ್ AND gate and this is OR gate. So AND gate ಇದರಿಂದ ಔಟ್ಪುಟ್ ಏನು ಬರ್ತೈತೆ ಅಂದ್ರೆ A bar and B, ಇದು ಎರಡು AND ಆಗಿ ಬರ್ತಾವೆ. ಇದು ಒಂದು ಇನ್ಪುಟ್. ಇನ್ನೊಂದು ಇನ್ಪುಟ್ ಏನು ಬಂದೈತಿ, ಸ್ಟ್ರೇಟ್ ಫ್ರಮ್ ಹಿಯರ್ A bar ಬಂದೈತಿ. ಇವೆರಡು OR ಮಾಡ್ತೈತಿ ಈಗ. ಸೊ ಕ್ವಶನ್ ನಂಬರ್ 19 ಆನ್ಸರ್ A bar or A bar and B ಅಂತ ಐತಿ. A bar and B ಮತ್ತು A bar ಇವೆರಡು ಆರ್ ಆಗಿ ಬರ್ತದೆ ಆನ್ಸರ್, ಯಾವುದು ಔಟ್ಪುಟ್. ಸೊ ಬಟ್ ಇಲ್ಲಿ ಡೈರೆಕ್ಟ್ಲಿ ಯಾವುದು ಆನ್ಸರ್ಸ್ ಇಲ್ಲ. ಇಲ್ಲಿ ಆಕ್ಚುಲಿ ನಾವ್ ಏನ್ ಮಾಡ್ಬೇಕಾಗ್ತೈತಿ ಅಂದ್ರೆ ವಿ ವಿಲ್ ಹ್ಯಾವ್ ಟು ಟೇಕ್ ಎ ಬಾರ್ ಕಾಮನ್. ಹಿಂಗ್ ತಗೋಬಹುದು ಇದನ್ನ. ಇದು ಈ ಟೈಪ್ ನಾವು ಮಾಡಾಕ್ತಿದ್ ಫಸ್ಟ್ ಟೈಮ್. ಎ ಬಾರ್ ಕಾಮನ್ ತೆಗೆದ್ರೆ ಒಳಗೆ ಏನು ಉಳಿತು, 1 ಆರ್, ಇದು ಪ್ಲಸ್ ಅಲ್ಲ, ಆರ್ ಬಿ. ಸೊ ನಾವು ಒಂದಿಷ್ಟು ಫಾರ್ಮುಲಾ ನಿಮಗೆ ಎಕ್ಸ್ಟ್ರಾ ಅಂತ ಹೇಳಿ ನಾವು ಲಿಸ್ಟ್ ಮಾಡಿಸಿದ್ವಿ, ಒಂದು 10 to 11. ಅಲ್ಲೇ ಏನಿತ್ತಂದ್ರೆ ನೀವು ನೆನಪಿಟ್ಕೊಂಡಿದ್ರೆ ಅಥವಾ ವಾಪಸ್ ಹೋಗಿ ನೋಡಿದ್ರೆ ಎ ಆರ್ 1 ಈಸ್ ಎ ಅಂತ ಹೇಳಿ, ಸಾರಿ ಎ ಆರ್ 1 ಈಸ್ 1 ಅಂತ ಹೇಳಿ, ಎನಿಥಿಂಗ್ ಜೋಡಿ 1 ಮಾಡಿದ್ರೆ. ಸೊ ಈಗ 1 ಆರ್ ಬಿ ಆನ್ಸರ್ 1 ಬರ್ತದೆ. ಎದು ಗೊತ್ತೇನೆ, ಇಲ್ಲಿ ಬಿ ಅಂದ್ರೆ 0 ಇರಬಹುದು 1 ಇರಬಹುದು. ನೀವು ಬಿ ಜಾಗ 0 ಹಾಕ್ರಿ, 0 or 1 ಇಸ್ ಅಂದ್ರೆ ಆರ್ ಗೇಟ್ ನೀವು ಇಲ್ಲಿ ಇಂಪ್ಲೈ ಮಾಡಿದ್ರೆ 0 or 1 ಇಸ್ 1, ಅಥವಾ 1 ಹಾಕಿದ್ರೆ ಬಿ ಜಾಗದಾಗ 1 or 1 ಇಸ್ 1. ಸೊ ಉಳಿದಿದ್ದೇನಂದ್ರೆ ಎ ಬಾರ್ ಇಂಟು 1 ಅಥವಾ ಆ್ಯಂಡ್ 1, ಅದು ಮತ್ತು ಆನ್ಸರ್ ಎ ಬಾರ್ ಬರ್ತದೆ. ಸೊ ಇದು ಫೈನಲ್ ಆನ್ಸರ್. ಔಟ್ಪುಟ್ y is equals to a bar into 1 ಉಳಿದಿದ್ದು a bar ಉಳಿದು. ಸೊ ಆನ್ಸರ್ ಇಸ್ a bar. ಕ್ವಶನ್ ನಂಬರ್ 19. ಸೊ ಲಾಸ್ಟ್ ಕ್ವಶನ್ ಬರ್ಕೋರಿ. ದ ಗಿವನ್ ಬಿಲೋ ಟ್ರೂತ್ ಟೇಬಲ್ ಶೋಸ್, ದ ಗಿವನ್ ಬಿಲೋ ಟ್ರೂತ್ ಟೇಬಲ್ ಶೋಸ್. ಆ ಟ್ರೂತ್ ಟೇಬಲ್ ನ ಇಲ್ಲಿ ಡ್ರಾ ಮಾಡ್ತೀನಿ ಈಗ. ಕ್ವಶನ್ ನಂಬರ್ 20 ಇದು ಕ್ವಿಕ್ಲಿ ಡ್ರಾ ಮಾಡ್ಕೊಂಡ್ಬಿಡ್ರಿ. ಸೊ ಅಬ್ವಿಯಸ್ಲಿ ಇಲ್ಲೇ ಎರಡು ಇನ್ಪುಟ್ ಎ ಬಿ ಮತ್ತು ಒಂದು ಔಟ್ಪುಟ್ y ಕೊಟ್ಟಾರ. ಇನ್ಪುಟ್ಸ್ ಆರ್ 0 0 1 1 0 1 0 1. ಔಟ್ಪುಟ್ಸ್ ಈ ರೀತಿ ಅದಾವ 0 1 1 0. ಸೊ ಇದು ಯಾವ ಲಾಜಿಕ್ ಗೇಟ್ ಟ್ರೂತ್ ಟೇಬಲ್ ಅಂತ ನೀವು ಐಡೆಂಟಿಫೈ ಮಾಡಬಹುದು.
So options are, first one, option A, XOR gate, XOR, XOR, XOR अथवा XOR gate. Option B, NAND gate, NAND. Option C, OR gate. And option D, AND gate. ಇದು ಥಿಯರಿ ನೀವು ರೀಸೆಂಟ್ ಆಗಿ ಓದಿದ್ರೆ ವೆರಿ ಕ್ವಿಕ್ಲಿ ಆನ್ಸರ್ ಗೊತ್ತಾಗ್ತದೆ. ಇದು ಕ್ಲಾಸ್ ನಾವು ಡಿಸ್ಕಸ್ ಮಾಡಿದ್ವಿ. ಆನ್ಸರ್ ಈಸ್ XOR ಗೇಟ್, ಆಪ್ಷನ್ ಎ, ಎಕ್ಸ್ಕ್ಲೂಸಿವ್ಲಿ ಆರ್. ಈಗ ನಾರ್ಮಲ್ ಆರ್ ಗೇಟ್ ಇದ್ರೆ 1 or 1 ಬರ್ತಿತ್ತಿಲ್ಲ, ಎಕ್ಸ್ಕ್ಲೂಸಿವ್ಲಿ ಆರ್ ಇದ್ದಕ್ಕೆ 1 or 1 ಇದ್ದಾಗ 0 ಬರುತ್ತೆ. ಸೊ ದೀಸ್ ಆರ್ ದ 7 ಕ್ವಶನ್ಸ್ ಪ್ಲಸ್ 4 ಎಕ್ಸ್ಟ್ರಾ ಬರ್ಕೊಂಡಿಲ್ಲ ಅವನ್ನ. ಬಟ್ ಟೋಟಲಿ ಇಲ್ಲಿ ತನಕ 20 ಕ್ವಶನ್ಸ್ ಆದಂಗೆ ಆತ ಈ ಚಾಪ್ಟರ್ನಾಗಿಂದ. ಮತ್ತೆ ನೆಕ್ಸ್ಟ್ ವಿಡಿಯೋలో ಒಂದಿಷ್ಟು ಕ್ವಶನ್ಸ್ ನೋಡೋಣ. ಸೊ ಹೋಪ್ಫುಲಿ ಇದ್ರ ನೀವು ಯೂಸ್ ಮಾಡ್ಕೊಳಾಗತ್ತೀರ ಅಂತ ಅನ್ಕೊಂಡಿನ. ಥ್ಯಾಂಕ್ ಯು, ನಮಸ್ಕಾರ.